ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ITA ಪ್ರಥಮ ವರ್ಷದ ವಿದ್ಯಾರ್ಥಿನಿಯರೊಂದಿಗೆ ಈ ಒಂದು ಹೊಸ ವಿಡಿಯೋದಲ್ಲಿ ನಾನು ಚರ್ಚಿಸುತ್ತಿರುವ ವಿಷಯ ಏನೆಂದರೆ, ಮಾಡ್ಯೂಲ್ 1 ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಲಿಟ್ರೇಸಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನಾನಿಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಎಲ್ಲವೂ MCQ ಆಗಿರ್ತಾವೆ. ಒಂದು ಪ್ರಶ್ನೆಗೆ 4 ಉತ್ತರಗಳಿರ್ತಾವೆ. ಒಂದು ಉತ್ತರವನ್ನು ನೀವು ಆಯ್ಕೆ ಮಾಡಿ ಬರೆಯೋದಿರ್ತತಿ. ವಿಚ್ ಒನ್ ಈಸ್ ನಾಟ್ ಓವೆಲ್ ಅಂತ ಕೇಳ್ಯಾರ. ಈ ಕೆಳಗಿನ 4 ಉತ್ತರಗಳಲ್ಲಿ ಸ್ವರ ಅಲ್ಲದ್ದು ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಎ ಯು ಅಂತ ಕೊಟ್ಟಾರ, ಆಪ್ಷನ್ ಬಿ ಎ ಅಂತ ಕೊಟ್ಟಾರ, ಆಪ್ಷನ್ ಸಿ ಎಫ್ ಅಂತ ಕೊಟ್ಟಾರ, ಆಪ್ಷನ್ ಡಿ ಓ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಸಿ ಈಸ್ ಅ ರೈಟ್ ಆನ್ಸರ್. ಅದೇ ರೀತಿ ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ, a written description of duties and responsibilities to be carried out in a job is called. ಇಲ್ಲೇ ನೀವು ನೇಮಕಾತಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅವನ ಜವಾಬ್ದಾರಿಗಳೇನು ಮತ್ತು ಅವನು ನಿರ್ವಹಿಸಬೇಕಾದ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಅಲ್ಲಿ ಸಂಕ್ಷಿಪ್ತವಾದಂಥ ವಿವರಣೆ ಇರ್ತತಿ. ಆ ವಿವರಣೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಾರೆ ನಿಮಗೆ. CV, ರಿಸ್ಯೂಮ್, ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಜಾಬ್ ಅಪ್ಲಿಕೇಶನ್ ಅಂತ ಕೊಟ್ಟಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಜಾಬ್ ಡಿಸ್ಕ್ರಿಪ್ಷನ್ ಅಂತ ಹೇಳಿ ಬರೆದುಬಿಟ್ರೆ ನಿಮಗಲ್ಲಿ 1 ಅಂಕ ಫಿಕ್ಸ್ ಆಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳೇ, 3ನೇ ಪ್ರಶ್ನೆಗೆ ಹೋಗೋದಾದ್ರೆ, ಆಫ್ಟರ್ ರಿಸೀವಿಂಗ್ ಇಂಟರ್ವ್ಯೂ ಕಾಲ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಅಂತ ಕೇಳ್ಯಾರ. ನಿಮಗೆ ಇಂಟರ್ವ್ಯೂಗೆ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಆ ಅಪ್ಲಿಕೇಶನನ್ನು ಹಾಕಿರಿ, ಅಪ್ಲಿಕೇಶನ್ ಸ್ವೀಕಾರ ಆಗೈತಿ, ಹೊಳ್ಳಿ ನಿಮಗೆ ಇಂಟರ್ವ್ಯೂ ಕಾಲ್ ಬಂದೈತಿ. ಅದು ಫೋನ್ ಮುಖಾಂತರ ಆಗಿರ್ಬೋದು, ಲೆಟರ್ ಮುಖಾಂತರ ಆಗಿರ್ಬೋದು. ಅದರ ನೆಕ್ಸ್ಟ್ ಸ್ಟೆಪ್ ಏನಂತ ಕೇಳ್ಯಾನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಅಪಿಯರ್ ಆ್ಯಟ್ ಇಂಟರ್ವ್ಯೂಗೆ ಹಾಜರಾಗೋದೇ ಅದರ ನೆಕ್ಸ್ಟ್ ಸ್ಟೆಪ್. ರಿಸ್ಯೂಮ್ ರೆಡಿ ಮಾಡ್ಕೊಳೋದು ಅಲ್ಲ, ಅಪ್ಲಿಕೇಶನ್ ಲೆಟರ್ ಹಾಕೋದು ಅಲ್ಲ, ಇದೆಲ್ಲ ಮೊದಲಾಗಿರ್ತತಿ. ರಿಸ್ಯೂಮ್ ಕಳಿಸೋದು ಮೊದಲಾಗಿರ್ತತಿ. ಇಂಟರ್ವ್ಯೂ ಕಾಲ್ ಬಂದ ಮೇಲೆ ಮಾಡಬೇಕಾದ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದ್ರೆ ಅಪಿಯರ್ ಆ್ಯಟ್ ಇಂಟರ್ವ್ಯೂ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಲರ್ನ್ ಈಜಿ ತಂಡದ ಈ ಹೊಸ ಒಂದು ವಿಡಿಯೋವನ್ನು ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ಕೂಡಲೇ ನಮ್ಮ ಲರ್ನ್ ಈಜಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ಕೊಳ್ತಾ, ನಮ್ಮ ಈ ಚಾನಲ್ನಲ್ಲಿ ನಿಮಗೆ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅದು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿರ್ಬೋದು, ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿರ್ಬೋದು, PUC ವಿದ್ಯಾರ್ಥಿಗಳಿರ್ಬೋದು, ಎಲ್ಲರಿಗೂ ಉಪಯುಕ್ತವಾಗುವಂಥ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಲಭ್ಯವಿವೆ. 9ನೇ ತರಗತಿ ಮತ್ತು 10ನೇ ತರಗತಿಗೆ ಸಂಬಂಧಪಟ್ಟಂಥ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಲಭ್ಯವಿವೆ. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು, ಅದರ ಜೊತೆಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥ ಇಂಡಿಯನ್ ಗ್ರೇಟ್ ಅಚೀವರ್ಸ್ ಅಂಥೇಳಿ ಆ ಮೋಟಿವೇಶ್ನಲ್ ವಿಡಿಯೋಗಳು ನಿಮಗೆ ಸಿಗ್ತಾವೆ. ಅದರ ಜೊತೆಗೆ PDO ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿವಿ. ಹೀಗೆ ಭಾಳಷ್ಟು ಉಪಯುಕ್ತವಾದ ವಿಡಿಯೋಗಳು ನಿಮಗೆ ಇಲ್ಲಿ ಲಭ್ಯವಿವೆ. ಕೂಡಲೇ ನಮ್ಮ ಈ ಒಂದು ಚಾನಲನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ತಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಚೂಸ್ ಅ ಸೂಟಬಲ್ WH ವರ್ಡ್ ಫಾರ್ ದ ಗಿವನ್ ಸೆಂಟೆನ್ಸ್ ಅಂತ ಕೊಟ್ಟಾರ. ಇಲ್ಲಿ ಒಂದು ಸೆಂಟೆನ್ಸ್ ಐತಿ, ಅದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಮಾಡ್ಯಾರ ಅವರು. ಆ ಫಿಲ್ ಇನ್ ದ ಬ್ಲ್ಯಾಂಕನ್ನು ನೀವು WH ವರ್ಡ್ನಿಂದ ತುಂಬಬೇಕು. ಅಲ್ಲಿ ಡ್ಯಾಶ್ ಎನಿಮಲ್ ಡು ಯು ಲೈಕ್. ಅದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಅಲ್ಲಿ 4 WH ವರ್ಡ್ಗಳದಾವು. ಹುಯ್ಚ್ ಅಂದ್ರೆ ಯಾವುದು, ವಾಯ್ ಅಂದರೆ ಏಕೆ, ವೇರ್ ಅಂದರೆ ಎಲ್ಲಿ, ವೆನ್ ಅಂದರೆ ಯಾವಾಗ. ನಿನ್ನ ಪ್ರೀತಿಯ ಪಾತ್ರವಾದ ಪ್ರಾಣಿ ಯಾವುದು, ಹುಯ್ಚ್ ಅನ್ನೋದು ಅಲ್ಲಿ ಸೂಟೇಬಲ್ ಆದಂಥ WH ವರ್ಡ್ ಆಗುತ್ತೆ. ಹೀಗಾಗಿ ನೀವು ಆಪ್ಷನ್ ಎ ಅಂಥೇಳಿ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿ ಪಂಕ್ಚುವೇಷನ್ ಮಾರ್ಕಿಗೆ ಸಂಬಂಧಪಟ್ಟಂಥ
ಒಂದು ಕ್ವಶನನ್ನು ಇಲ್ಲಿ ಕೇಳ್ಯಾರ. ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಆಫ್ಟರ್ ದ ವರ್ಡ್ ರೋಹನ್. ಇಲ್ಲೇ ಒಂದು ಸೆಂಟೆನ್ಸ್ ಐತಿ, ಏನದು? ರೋಹನ್, ದಾವಿಡ್ ಆ್ಯಂಡ್ ರಾಮ್ ಆರ್ ಪ್ಲೇಯಿಂಗ್ ಹೈಡ್ ಆ್ಯಂಡ್ ಸೀಕ್ ಅಂತ ಇದು ಒಂದು ಸೆಂಟೆನ್ಸ್. ಇಲ್ಲೇ ಅವ್ರು ಏನು ಕೇಳ್ಯಾರ, ರೋಹನ್ ಅನ್ನುವಂಥ ಶಬ್ದದ ನಂತರ ನೀವು ಯಾವ ಪಂಕ್ಚುಯೇಷನ್ ಮಾರ್ಕನ್ನು ಕೊಡಬೇಕು, ಕಾಮ ಕೊಡಬೇಕು ಅಥವಾ ಪಿರಿಯಡ್ ಕಾಮ ಕೊಡಬೇಕು, ಸ್ಲ್ಯಾಶ್ ಕೊಡಬೇಕು ಅಥವಾ ಹೈಫನ್ ಕೊಡಬೇಕು ಅಂತ ನಿಮ್ಮನ್ನು ಕೇಳ್ಯಾರ. ಹೀಗಾಗಿ ಸ್ವತಃ ಕೈಯಿಂದ ಕೆಲವೊಂದು ಸಲ ನಿಮ್ಮ ಹ್ಯಾಂಡ್ ರೈಟಿಂಗು ಅಥವಾ ನಿಮ್ಮ ಬರವಣಿಗೆ ಸ್ಕಿಲ್ಲನ್ನು ನೋಡಲಿಕ್ಕೆ ಅವ್ರು ಏನು ಮಾಡ್ತಿರ್ತಾರೆ, ಆ ಅಪ್ಲಿಕೇಶನನ್ನು ನಿಮ್ಮ ಸ್ವಂತ ಟೈಪಿಂಗ್ ಬೇಡ, ನೀವು ಸ್ವಂತ ಬರೀರಿ ಅಂತ ಹೇಳ್ತಿರ್ತಾರೆ. ಅಂಥ ಹೊತ್ತಿನಾಗ ನಿಮಗೆ ಪಂಕ್ಚುಯೇಷನ್ ಮಾರ್ಕಿನ ಬಗ್ಗೆ ಸರಿಯಾದ ಐಡಿಯಾ ಇರಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ರೋಹನ್ ಅನ್ನುವ ಶಬ್ದದ ನಂತರ, ನಾಮಪದದ ನಂತರ ನೀವು ಮಾಡಬೇಕಾದದ್ದು, ಅಲ್ಲಿ ಕೊಡಬೇಕಾದದ್ದು ಏನು? ಕಾಮ ಅಂತ ಬರೆದ್ಬಿಟ್ರೆ ಅದು ಕಾಮ ಈಸ್ ಅ ರೈಟ್ ಆನ್ಸರ್. ಇನ್ನು 6ನೇ ಪ್ರಶ್ನೆಗೆ ಹೋಗೋದಾದ್ರೆ, ಚೂಸ್ ದ ಕರೆಕ್ಟ್ ರಿಸ್ಪಾನ್ಸ್ ಫಾರ್ ದ ಗಿವನ್ ಕ್ವಶನ್. ಅಲ್ಲಿ ಒಂದು ಕ್ವಶನ್ ಐತಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ. ಹೌ ಹ್ಯಾವ್ ಯು ಬೀನ್ ಅಂತ, ಹೇಗಿದ್ದೀರಿ ನೀವು ಅಂಥೇಳಿ ಯಾರಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದಾಗ ನೀವು ಹೇಗಿದ್ದೀರಿ ಅನ್ನುವಂಥ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ತೀರಿ? ಥ್ಯಾಂಕ್ ಯು ಅಂತ ಹೇಳ್ತಿರೋ, ಸೇಮ್ ಟು ಯು ಅಂತ ಹೇಳ್ತಿರೋ, ಅಥವಾ ಆನ್ ವೆಕೇಷನ್ ಅಂತ ಹೇಳ್ತಿರೋ, ಅಥವಾ ನಾನು ಕ್ಷೇಮದಿಂದ ಇದ್ದೇನೆ, ನೀವು ಹೇಗಿದ್ದೀರಿ, ವೆರಿ ವೆಲ್ ಆ್ಯಂಡ್ ಯು ಅಂತ ಕೇಳ್ತಿರೋ ಅಂಥೇಳಿ ಅಲ್ಲಿ ಪ್ರಶ್ನೆ ಮಾಡ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ 7ನೇ ಪ್ರಶ್ನೆಗೆ ಹೋಗೋದಾದ್ರೆ, ಚೂಸ್ ದ ಕರೆಕ್ಟ್ ರಿಸ್ಪಾನ್ಸ್ ಆಫ್ ದ ಗಿವನ್ ಕ್ವಶನ್. ವಾಟ್ ಡಿಡ್ ದ ಆಕ್ಸಿಡೆಂಟ್ ಹ್ಯಾಪನ್? ವೆನ್ ಡಿಡ್ ದ ಆಕ್ಸಿಡೆಂಟ್ ಹ್ಯಾಪನ್? ಯಾವಾಗ ಈ ಅಪಘಾತ ಸಂಭವಿಸಿತು? ವೆನ್ ಅಂತಂದು ಅವ್ರು ಕೇಳ್ಯಾರ. ವೆನ್ ಅಂತ ಬಂದಾಗ ಅಲ್ಲಿ ಸಮಯವನ್ನೇ ಹೇಳಬೇಕಾಗತ್ತೆ ನೀವು. ಇನ್ ದ ಹೋಟೆಲ್ ವೇರ್ ಅಂತ ಕೇಳಿದ್ರೆ ಎಲ್ಲಿ, ಯಾವಾಗನೂ ಅಲ್ಲ, ಅದಕ್ಕೆ ಸರಿಯಾದ ಸಮಯವನ್ನು ನೀವು ಹೇಳಬೇಕಾಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಆಟ್ 10:30 ಲಾಸ್ಟ್ ನೈಟ್. ವೆನ್ ಅಂತ ಬಂತಂದ್ರೆ ಅದರ ಆನ್ಸರ್ ಟೈಮಿಂಗ್ ಸೆನ್ಸ ಇರ್ತೈತಿ. ಹೀಗಾಗಿ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಇನ್ನು 8ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಟೆನ್ಸ್ ಆಫ್ ದ ವರ್ಬ್. ಐ ಕೊಟ್ಟು ಅದ್ರ ಮುಂದೆ ಡ್ಯಾಶ್ ಕೊಟ್ಟು ಮ್ಯೂಸಿಕ್ ವೆನ್ ಐ ವಾಸ್ ಚೈಲ್ಡ್ ಅಂತಂದು ಕೊಟ್ಟಾರ. ನಾನು ಬಾಲಕನಿದ್ದಾಗಲೇ ಅಂದರೆ ಈ ಕೆಲಸ ಮುಗಿದು ಹೋಗೈತಿ, ಹೌದಾ? ಅದನ್ನು ಪಾಸ್ಟ್ ಟೆನ್ಸ ಮಾಡಬೇಕು. ಹೀಗಾಗಿ ಪಾಸ್ಟ್ ಟೆನ್ಸ್ ಅಂದ್ರೆ ಲರ್ನ್ದ ಪಾಸ್ಟ್ ಫಾರ್ಮ್ ಏನಪ್ಪ? ಲರ್ನ್ಟ್. ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಲರ್ನು ಅಲ್ಲ, ಲರ್ನಿಂಗು ಅಲ್ಲ. ವಿಲ್ ಲರ್ನ್ ಅಂದ್ರೆ ಭವಿಷ್ಯತ್ ಕಾಲ, ಲರ್ನಿಂಗ್ ಅಂದ್ರೆ ಈಗ ನಡೀತಾ ಇದ್ರೆ ಅದು ಲರ್ನಿಂಗ್ ಆಕ್ಕಿತ್ತು. ಇದು ಆಗಲೇ ಬಾಲ್ಯದಲ್ಲಿ ಅಂತ ಹೇಳ್ಯಾರ, ಅಂದ್ರೆ ಪಾಸ್ಟ್ ಟೆನ್ಸ್ ಮಾಡಬೇಕು. ಹೀಗಾಗಿ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ 9ನೇ ಪ್ರಶ್ನೆಗೆ ಹೋಗೋದಾದ್ರೆ, ಕರಿಕ್ಯುಲಮ್ ವಿಟಾ ಈಸ್ ಆಲ್ಸೋ ನೋನ್ ಆ್ಯಸ್ ಅಂತ ಕೇಳ್ಯಾರ. ಕರಿಕ್ಯುಲಮ್ ವಿಟಾ ಅಂದ್ರೆ ರಿಸ್ಯೂಮಿಗೆ ಮತ್ತೊಂದು ಹೆಸರೇ ಕರಿಕ್ಯುಲಮ್ ವಿಟಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ನೀವು ಅದನ್ನು ಅಲ್ಲಿ ಚಾಯ್ಸ್ ಮಾಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳೇ 10ನೇ ಪ್ರಶ್ನೆಗೆ ಹೋಗೋದಾದ್ರೆ, ಅಲ್ಲಿ ಒಂದು ಎಡ್ಜೆಕ್ಟಿವ್ ಫಾರ್ಮನ್ನು ತುಂಬಲಿಕ್ಕೆ ಹೇಳ್ಯಾರ. ನೀವು ಈಗಾಗಲೇ ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್ ಅಂಥೇಳಿ ಈ ಎಡ್ಜೆಕ್ಟಿವ್ಗಳನ್ನು ಬೈಪಟ್ ಮಾಡಿರ್ತೀರಿ. ಟೆನ್ಸ್ ಫಾರ್ಮ್ಗಳನ್ನು ಹೆಂಗೆ V1, V2, V3 ಅಂತ ಬೈಪಟ್ ಮಾಡಿರ್ತೀರಿ, ಅದೇ ರೀತಿ ಎಡ್ಜೆಕ್ಟಿವ್ ಫಾರ್ಮ್ಗಳನ್ನು ನೀವು ಬೈಪಟ್ ಮಾಡಿರ್ತೀರಿ. ಯುವರ್ ಪೆನ್ಸಿಲ್ ಈಸ್ ಡ್ಯಾಶ್ ದ್ಯಾನ್ ಮೈನ್ ಅಂದರೆ ಕೊಟ್ಟಿರುವಂಥ ವಾಕ್ಯ ಕಂಪೇರಿಟಿವ್ ಡಿಗ್ರಿ ಮಾಡಿರಿ ಅಂತಲೇ ಹೇಳ್ಯಾರ. ಹೀಗಾಗಿ ಅಲ್ಲಿ ಶಾರ್ಪ್ ಅಥವಾ ಶಾರ್ಪರು ಅಥವಾ ಶಾರ್ಪೆಸ್ಟು ಈ ಥರ ಅಲ್ಲಿ ಕ್ವಶನ್ ಐತಿ. ಇದಕ್ಕೆ ಸರಿಯಾದ ಉತ್ತರ ಶಾರ್ಪರ್. ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ 11ನೇ ಪ್ರಶ್ನೆಗೆ ಹೋಗೋದಾದ್ರೆ, ಅಲ್ಲಿ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟಂಗೆ ಐತೆ ನೋಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಕರೆಕ್ಟ್ ಫ್ಯೂಚರ್ ಟೆನ್ಸ್. ವಿ ಡ್ಯಾಶ್ ಟು ದ ಜೂ ಆಫ್ಟರ್ ಬ್ರೇಕ್ಫಾಸ್ಟ್ ಅಂತ ಕೇಳ್ಯಾರ. ಬ್ರೇಕ್ಫಾಸ್ಟ್ ಅಂದ್ರೆ ಬ್ರೇಕ್ಫಾಸ್ಟ್ಗೆ ಇನ್ನೂ ಹೋಗಿಲ್ಲ ಅವರು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಜೂ ನೋಡೋಕೆ ಹೋಗಾರಿದ್ದೀವಿ ಅಂತ ಹೇಳ್ಯಾರ. ಇದು ವೆಂಟ್ ಅಂದ್ರೆ ಪಾಸ್ಟ್ ಟೆನ್ಸ್, ಆರ್ ಗೋಯಿಂಗ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು, ಹ್ಯಾಡ್ ಗಾನ್ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು. ಇವು ಮೂರೂ ಆಗೋದಿಲ್ಲ. ಭವಿಷ್ಯತ್ ಕಾಲವನ್ನು ಸೂಚಿಸುವ ಪದ ಯಾವುದು ಅಂದ್ರೆ ವಿಲ್ ಗೋ. ಹೀಗಾಗಿ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ 12ನೇ ಪ್ರಶ್ನೆಗೆ ಹೋಗೋದಾದ್ರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕರೆಕ್ಟ್ ವರ್ಡ್ ದೇ ಡ್ಯಾಶ್ ಗುಡ್ ಫ್ರೆಂಡ್ಸ್ ಅಂತ ಕೇಳ್ಯಾರ. ಅಲ್ಲಿ ದೇಹದ ಮುಂದೆ ಸರಿಯಾದ ಟು ಬಿ ಫಾರ್ಮನ್ನು ತುಂಬಬೇಕಾಗುತ್ತೆ. ಅಲ್ಲೇ ಹಿ ಶಿ ಇಟ್ಗಳಾಗಿದ್ದರೆ ಈಸ್ ಬರ್ತಿತ್ತು.
ಐ ಆಗಿದ್ರೆ ಯಾಮ್ ಬರ್ತಿತ್ತು, ಪಾಸ್ಟ್ ಟೆನ್ಸ್ ಆಗಿದ್ರೆ ವಾಸ್ ಬರ್ತಿತ್ತು. ಇದು ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ದೇಹದ ಮುಂದೆ ಯಾವಾಗಲೂ ಆರ್ ಬರುತ್ತೆ. ಐ ಆಮ್, ವಿ ಆರ್, ಯು ಆರ್, ಹೀ ಈಸ್, ಶಿ ಈಸ್, ಇಟ್ ಈಸ್, ದೇ ಆರ್. ಹೀಗಾಗಿ ಇಲ್ಲಿ ದೇಹದ ಮುಂದೆ ಯಾವಾಗಲೂ ಟು ಬಿ ಫಾರ್ಮ್ ಏನು ಬರ್ತೈತಿ, ಆರ್ ಬರ್ತೈತಿ. ಸಿ ಈಸ್ ಎ ರೈಟ್ ಆನ್ಸರ್. 13ನೇ ಪ್ರಶ್ನೆಗೆ ಹೋಗೋದಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಮಾಡಲಿಕ್ಕೆ ಹೇಳ್ಯಾನ. ಟೆನ್ಸ್ ಆಫ್ ದ ವರ್ಬ್ ಅಂತ ಅಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಐತೆ ನೋಡ್ರಿ. ದ ಟ್ರೇನ್ ಡ್ಯಾಶ್ ಥ್ರೂ ದ ಟನಲ್ ಅಂಥೇಳಿ. ಪಾಸ್ಡ್ ಅಂದರು ಪಾಸ್ಟ್ ಟೆನ್ಸು, ಹ್ಯಾಡ್ ಪಾಸ್ಟ್ ಟೆನ್ಸ್ ಅಂದರು ಹ್ಯಾಡ್ ಪಾಸ್ಡ್ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸು, ವಾಸ್ ಪಾಸಿಂಗ್ ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸು. ಇವು ಮೂರೂ ಆಗೋದಿಲ್ಲ, ಇದು ಪ್ರೆಸೆಂಟ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಹೀಗಾಗಿ ಸರಿಯಾದ ಉತ್ತರವನ್ನು ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಆಪ್ಷನ್ ಬಿ ಈಸ್ ಪಾಸಿಂಗ್ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಪ್ರಾಪರ್ ಇಂಟ್ರಾಗೇಟಿವ್. ಆಗಲ್ಲಿ ಹೇಳಿದ್ನಲ್ಲ ನಾನು WH ವರ್ಡ್ಸ್ ಅಂತ, ಅದೇ ಥರ ಪ್ರಶ್ನೆ ಇದೆ. ಎಡ್ಜೆಕ್ಟಿವ್ ಡ್ಯಾಶ್ ಅಲ್ಲಿ ಒಂದು ಸರಿಯಾದ ಇದನ್ನು WH ವರ್ಡ್ ತುಂಬಬೇಕು. ಇಲ್ಲೇ ಡ್ಯಾಶ್ ಅಂತ ಕೊಟ್ಟು ಆರ್ ಯು ಗೋಯಿಂಗ್ ಅಂತ ಕೊಟ್ಟಾರ. ಅಂದ್ರೆ ಹೂನೋ, ಹೂ ಅಂದರೆ ಯಾರು, ವೇರ್ ಅಂದರೆ ಎಲ್ಲಿ, ಹುಯ್ಚ್ ಅಂದರೆ ಯಾವುದು, ವಾಟ್ ಅಂದರೆ ಏನು. ಇದಕ್ಕೆ ಸರಿಯಾದ ಪದ ವೇರ್ ಆರ್ ಯು ಗೋಯಿಂಗ್, ನೀವು ಎಲ್ಲಿಗೆ ಹೊರಟ್ರಿ ಅನ್ನುವಂಥ ಪ್ರಶ್ನೆ ಇಲ್ಲಿರೋದ್ರಿಂದ ಸರಿಯಾದ ಎಡ್ಜೆಕ್ಟಿವ್ ಫಾರ್ಮು ಅಥವಾ ಸರಿಯಾದ WH ವರ್ಡ್ ಯಾವುದು ಅಂದ್ರೆ ವೇರ್ ಈಸ್ ಎ ರೈಟ್. ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ 15ನೇ ಪ್ರಶ್ನೆಗೆ ಹೋಗೋದಾದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಪ್ರಾಪರ್ ಪ್ರೊನೌನ್. ಪ್ರಾಪರ್ ಪ್ರೊನೌನನ್ನು ತುಂಬಲಿಕ್ಕೆ ಹೇಳ್ಯಾರ. ಐ ಮೇಡ್ ದಿಸ್ ಕೇಕ್, ಐ ಮೇಡ್ ದಿಸ್ ಕೇಕ್, ನಾನು ಈ ಕೇಕನ್ನು ಯಾರಿಗೋಸ್ಕರ, ಮೈ ಸೆಲ್ಫು, ಯುವರ್ ಸೆಲ್ಫು, ಹಿಮ್ ಸೆಲ್ಫು, ಇಟ್ ಸೆಲ್ಫು ಅಂತ ಕೇಳ್ಯಾರ. ಐ ಮೇಡ್ ದಿಸ್ ಕೇಕ್ ಮೈ ಸೆಲ್ಫ್, ನನ್ನಷ್ಟಕ್ಕೆ, ನನ್ನಷ್ಟಕ್ಕೆ ಅನ್ನಕ್ಕೆ ಮೈ ಸೆಲ್ಫ್ ಈಸ್ ಅ ರೈಟ್ ಆನ್ಸರ್. ಅದೇ ರೀತಿ 16ನೇ ಪ್ರಶ್ನೆಗೆ ಹೋಗೋದಾದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಪ್ರಾಪರ್ ಪ್ರೊನೌನ್. ಶಿ ಮೇಡ್ ದಿಸ್ ಕೇಕ್. ನೋಡ್ರಿ, ಆಗಲೇ ಐ ಇತ್ತು, ಮೈ ಸೆಲ್ಫ್ ಆಗಿತ್ತು, ಈಗ ಶಿ ಐತಿ. ಶಿ ದ ಆಬ್ಜೆಕ್ಟ್ ಫಾರ್ಮ್ ಹರ್. ಹೀಗಾಗಿ ಶಿ ಮೇಡ್ ದಿಸ್ ಕೇಕ್ ಹರ್ ಸೆಲ್ಫ್ ಅಂಥೇಳಿ ಆಪ್ಷನ್ ಸಿ ಅನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ಅವನಿಗೋಸ್ಕರ, ಅವನಷ್ಟಕ್ಕೆ ಅಂದ್ರೆ ಹಿಮ್ ಸೆಲ್ಫ್, ಅವಳಷ್ಟಕ್ಕೆ ಅಂದ್ರೆ ಹರ್ ಸೆಲ್ಫು, ನನ್ನಷ್ಟಕ್ಕೆ ಅಂದ್ರೆ ಮೈ ಸೆಲ್ಫು. ಇಲ್ಲಿ ಶಿ ಇರೋದ್ರಿಂದ ಸರಿಯಾದ ಉತ್ತರ ಹರ್ ಸೆಲ್ಫ್ ಆಗುತ್ತೆ. ಇನ್ನು 17ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಪ್ರಾಪರ್ ರಿಫ್ಲೆಕ್ಸಿವ್ ಅಂತ ಕೇಳ್ಯಾರ. ಶಿ ಈಸ್ ಹರ್ಟ್ ಡ್ಯಾಶ್ ಅಂತ ಕೊಟ್ಟಾರ. ಇಲ್ಲೇ ನಿಮಗೆ 4 ಆಪ್ಷನ್ಗಳನ್ನು ಕೊಟ್ಟಾರ. ಮೈ ಸೆಲ್ಫು, ಹರ್ ಸೆಲ್ಫು, ಹಿಮ್ ಸೆಲ್ಫು, ಇಟ್ ಸೆಲ್ಫು ಅಂತ. ಇದು ಅದೇ ಹಿಂದಿನ ಪ್ರಶ್ನೆ ಇದ್ದಂಗೆ ಇದೆ. ಶಿ ಬಂದಿರೋದ್ರಿಂದ ಸರಿಯಾದ ಉತ್ತರ ಹರ್ ಸೆಲ್ಫ್. ಅವಳು ಬೇರೆ ಯಾರೂ ಮಾಡಿಲ್ಲ, ತನ್ನಷ್ಟಕ್ಕೆ ತಾನೇ ನೋವು ಮಾಡಿಕೊಂಡ್ಲು ಅನ್ನುವಂಥ ಅರ್ಥ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಅದೇ ರೀತಿ 18ನೇ ಪ್ರಶ್ನೆಗೆ ಹೋಗೋದಾದ್ರೆ ದ ಲಿಟ್ಲ್ ಗರ್ಲ್ಸ್ ಡ್ಯಾಶ್ ಐಸ್ ರಿವೀಲ್ಡ್ ಹರ್ ಮಿಸ್ಚಿಫ್. ಅವಳ ಕಣ್ಣುಗಳೇ ಅವಳ ತುಂಟತನವನ್ನು ರಿವೀಲ್ ಮಾಡ್ತಾ ಇದ್ದು, ತೋರಿಸ್ತಾ ಇದ್ದು ಅನ್ನುವಂಥ ಅರ್ಥದೊಳಗೈತಿ. ದ ಲಿಟ್ಲ್ ಗರ್ಲ್ಸ್ ಡ್ಯಾಶ್ ಐಸ್. ಈ ಚಬ್ಬಿ ಅನ್ನುವಂಥ ಒಂದು ಶಬ್ದವನ್ನು ನಾವು ಬಾಡಿ ಬಗ್ಗೆ ಹೇಳಬೇಕಾದ್ರೆ ಬಳಸ್ತೀವಿ. ವೀಕ್ ಅಂದ್ರೆ ಅದು ಕೂಡ ದೇಹಕ್ಕೆ ಸಂಬಂಧಪಟ್ಟಂಗಿರ್ತೈತಿ. ಟ್ವಿಂಕ್ಲಿಂಗ್ ನಕ್ಷತ್ರ, ಟ್ವಿಂಕ್ಲಿಂಗ್ ಅಂದರೆ ಹೊಳೆಯೋದು. ಕಣ್ಣುಗಳಿಗೆ ಸಂಬಂಧಪಟ್ಟಂಗೆ ನಾವು ಏನು ಬಳಸ್ತೀವಿ, ಯಾವಾಗಲೂ ಹೊಳೆಯುವ ಕಣ್ಣುಗಳು ಅಂತ ಬಳಸ್ತಿರ್ತೀವಿ. ಹೀಗಾಗಿ ಸರಿಯಾದ ಉತ್ತರ ಟ್ವಿಂಕ್ಲಿಂಗ್. ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. 19ನೇ ಪ್ರಶ್ನೆಗೆ ಹೋಗೋದಾದ್ರೆ ಅಲ್ಲಿ ಒಂದು ಪ್ರಿಪೋಸಿಷನನ್ನು ಫಿಲಪ್ ಮಾಡಕ್ಕೆ ಹೇಳ್ಯಾರ. ಮೈ ಹೌಸ್ ಈಸ್ ಡ್ಯಾಶ್ ದ 3rd ಫ್ಲೋರ್ ಅಂತ ಕೇಳ್ಯಾರ. ಎಟ್ ತುಂಬಬೇಕು, ಇನ್ನು ತುಂಬಬೇಕು, ಆನ್ ತುಂಬಬೇಕು, ಅಂಡರ್ ತುಂಬಬೇಕು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆನ್ ದ 3rd ಫ್ಲೋರ್ ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 20ನೇ ಪ್ರಶ್ನೆಗೆ ಹೋಗೋದಾದ್ರೆ ಫಿಲ್ ಇನ್ ದ ಕರೆಕ್ಟ್ ಕ್ವಶನ್ ವರ್ಡ್ ಅಂತ ಕೇಳ್ಯಾರ. ಡ್ಯಾಶ್ ಈಸ್ ದ ಸ್ಪೀಕರ್ ಎಟ್ ದ ಫಂಕ್ಷನ್. ಆ ಕಾರ್ಯಕ್ರಮದೊಳಗೆ ಅಲ್ಲಿ ಮಾತಾಡೋರು ಯಾರದಾರ, ಮಾತಾಡೋರು ಮುಖ್ಯ ಭಾಷಣಕಾರ ಯಾರದಾರ ಅನ್ನುವಂಥ ಅರ್ಥದೊಳಗೆ. ಈ ರೀತಿ ಕ್ವಶನ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂಥೇಳಿ ನೀವು ಅಲ್ಲಿ ಪ್ರಶ್ನೆ ಕೇಳಬೇಕು. ವಾಟ್ ಅಂದರೆ ಏನು, ವೆನ್ ಅಂದರೆ ಯಾವಾಗ, ವಾಯ್ ಅಂದರೆ ಯಾಕೆ, ಹೂ ಅಂದರೆ ಯಾರು. ಹೀಗಾಗಿ ಸರಿಯಾದ ಉತ್ತರ ಹೂ ಅನ್ನೋದೇ ಸರಿಯಾದ ಉತ್ತರ ಆಗುತ್ತೆ. ಹೀಗಾಗಿ ಆಪ್ಷನ್ ಡಿ ಅಂತ ಬರೆದುಬಿಟ್ರೆ
ಅದು ಸೂಟೇಬಲ್ ಆಗುತ್ತೆ. ಇನ್ನು 21ನೇ ಪ್ರಶ್ನೆ, ಲೋ ಲೆವೆಲ್ ಲ್ಯಾಂಗ್ವೇಜ್ ಈಸ್ ಆಲ್ಸೋ ಕಾರ್ಡ್. ಯಾವಾಗ ಅವರು ಲೋ ಲೆವೆಲ್ ಭಾಷೆ ಲ್ಯಾಂಗ್ವೇಜನ್ನು ಅದನ್ನು ಏನಂತ ಕರೀತಾರೆ? ಸೋರ್ಸ್ ಕೋಡ್ ಅಂತ ಕರೀತಾರೋ, ಮಿಡಲ್ ವೇರ್ ಅಂತ ಕರೀತಾರೋ, ಮಷಿನ್ ಲ್ಯಾಂಗ್ವೇಜ್ ಅಂತ ಕರೀತಾರೋ, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಕರೀತಾರೋ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಷಿನ್ ಲ್ಯಾಂಗ್ವೇಜ್. ಅದೇ ರೀತಿ 22ನೇ ಪ್ರಶ್ನೆಗೆ ಹೋಗೋದಾದ್ರೆ, ಪ್ರೊನೌನ್ಸಿಯೇಷನ್ ರೆಫರ್ಸ್ ಟು, ಪ್ರೊನೌನ್ಸಿಯೇಷನ್ ಎದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಯಾರ. ಡಿಪ್ತಾಂಗೂ ಅಲ್ಲ, ಕಾನ್ಸೋನೆಂಟು ಅಲ್ಲ, ವಾಕ್ಯಗಳಾಗಿದ್ದರೆ ಪಂಕ್ಚುಯೇಷನ್ ಹಾಕಿತ್ತು. ಪ್ರೊನೌನ್ಸಿಯೇಷನ್ ಯಾವಾಗಲೂ ಎದಕ್ಕೆ ಸಂಬಂಧಪಟ್ಟಂಗಿರ್ತೈತಿ? ಪ್ರೊಡಕ್ಷನ್ ಆಫ್ ಅ ಸೌಂಡಿಗೆ ಸಂಬಂಧಪಟ್ಟಂಗೆ ಪ್ರೊನೌನ್ಸಿಯೇಷನ್ ಇರ್ತೈತಿ. ಹೀಗಾಗಿ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. 23ನೇ ಪ್ರಶ್ನೆ ನೋಡ್ರಿ, ಜಂಬ್ಲಿಂಗ್ ಅದು. ಅಲ್ಲಿ ಶಬ್ದಗಳು ಹಿಂದೆ ಮುಂದಾಗ್ಯಾವು. ಆ ಹಿಂದೆ ಮುಂದಾದಂಥ ಶಬ್ದಗಳನ್ನು ಜೋಡಿಸಿ ಒಂದು ಮೀನಿಂಗ್ಫುಲ್ ಆದಂಥ ಸೆಂಟೆನ್ಸನ್ನು ಮಾಡಬೇಕು. ಮೊದಲನೇ ಶಬ್ದ ಟೀಚರ್ ಅಂತ ಕೊಟ್ಟಾರ, ಎರಡನೇದು ಸ್ಕೂಲ್ ಅಂತ ಕೊಟ್ಟಾರ, ವರ್ಕ್ಡ್ ಅಂತ ಕೊಟ್ಟಾರ, ಶಿ ಅಂತ ಕೊಟ್ಟಾರ, ಎ ಅಂತ ಕೊಟ್ಟಾರ, ಯಾಸ್ ಅಂತ ಕೊಟ್ಟಾರ. ಇಲ್ಲಿ ನಿಮಗೆ ಆಪ್ಷನ್ಗಳನ್ನು 4 ಕೊಟ್ಟಾರ. ಶಿ ವರ್ಕ್ಡ್ ಆ್ಯಸ್ ಎ ಸ್ಕೂಲ್ ಟೀಚರ್ ಅಂತ ಬರೆದು ಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಹೀಗಾಗಿ ನೀವು ಆಪ್ಷನ್ ಬಿ ಅನ್ನು ಚಾಯ್ಸ್ ಮಾಡ್ಕೋಬೇಕು. ಅದೇ ರೀತಿ 24ನೇ ಪ್ರಶ್ನೆಗೆ ಹೋಗೋದಾದ್ರೆ, ದ ವರ್ಡ್ ದ್ಯಾಟ್ ಎಕ್ಸ್ಪ್ರೆಸಿಸ್ ಅ ಸಡನ್ ಆ್ಯಂಡ್ ಸ್ಟ್ರಾಂಗ್ ಫೀಲಿಂಗ್. ಹೌದಾ? ಏಕಾಏಕಿಯಾಗಿ ಭಾವನೆಗಳನ್ನು ಹೊರಹೊಮ್ಮುವಂಥ ಪಾರ್ಟ್ಸ್ ಆಫ್ ಸ್ಪೀಚ್ನೇ ಕಲ್ತಿರ್ತೀರಿ ನೀವು. ಹೌದಾ? ಆ ಕಡೆಯದ್ದು ಬರೋದು ಏನದು? ಇಂಟ್ರಜೆಕ್ಷನ್. ನೌನು, ಪ್ರನೌನು, ವರ್ಬು, ಎಡ್ವರ್ಬು, ಎಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಕೊನೆಗೆ ಕಲ್ತಿರೋದು ಏನು? ಇಂಟ್ರಜೆಕ್ಷನ್. ಇಂಟ್ರಜೆಕ್ಷನ್ ಅಂದರೆ ಭಾವಸೂಚಕಾವ್ಯಯ, ಭಾವನೆಗಳನ್ನು ವ್ಯಕ್ತಪಡಿಸುವಂತಹದ್ದು. ಅದಕ್ಕೆ ಇಲ್ಲಿ ಏನು ಕೇಳ್ಯಾರ? ಏಕಾಏಕಿಯಾಗಿ ಸಡನ್ ಮತ್ತು ಅಷ್ಟೇ ಸ್ಟ್ರಾಂಗ್ ಆದಂಥ ಭಾವನೆಯನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಾವು ಬಳಸುವ ಶಬ್ದ ಯಾವುದು ಅಂತ ಕೇಳ್ಯಾರ? ಇಂಟರ್ಜೆಕ್ಷನ್. ಈಗ ಉದಾಹರಣೆಗೆ ನೀವು ಅಲ್ಲಿ ದಾರಿಯೊಳಗೆ ಹೊಂಟಿರ್ತೀರಿ, ಒಮ್ಮೆದೊಮ್ಮಕ್ಕಲೆ ಬಸ್ ನಿಂತ್ಕೊಂಡ್ಬಿಡ್ತೈತಿ. ಅವಾಗ ಏನು ಗೊತ್ತಿರೋದಿಲ್ಲ ನಿಮ್ಗೆ, ಗಪ್ಪನ ಕಿಟಕಿ ಒಳಗೆ ನೋಡ್ತೀರಿ, ಅಲ್ಲೊಂದು ಆಕ್ಸಿಡೆಂಟ್ ಆಗಿರ್ತೈತಿ. ವಾಟ್ ಅ ಹಾರಿಬಲ್ ಆಕ್ಸಿಡೆಂಟ್ ಇಟ್ ಈಸ್ ಅಂತ ಅಂತೀರಿ ನೀವು. ಹೌದಾ? ಅಲ್ಲಿ ನೀವು ಬಳಸೋದು ಏನು? ಇಂಟರ್ಜೆಕ್ಷನ್. ಆಪ್ಷನ್ ಬಿ. ಹೌದಾ? ಈಗ ಒಮ್ಮೆದೊಮ್ಮಕ್ಕಲೆ ಜೋಗ ಫಸ್ಟ್ ಟೈಮ್ ನೋಡ್ತಿರ್ತೀರಿ, ವಾಟ್ ಅ ಬ್ಯೂಟಿಫುಲ್ ಸೀನ್ ಇಟ್ ಈಸ್ ಅಂತ ಕೇಳ್ತೀರಿ. ಹೌದಾ? ಅಲ್ಲಿ ಕೂಡ ನೀವು ಬಳಸೋದೇನು? ಇಂಟರ್ಜೆಕ್ಷನ್. ಹಾಗಾದರೆ ಇಂಟರ್ಜೆಕ್ಷನ್ ಏನೇನು ಸೂಚಿಸ್ತತಿ? ಏಕಾಏಕಿಯಾಗಿ ಹೊರಹೊಮ್ಮುವಂಥ ಭಾವನೆಗಳನ್ನು ಸೂಚಿಸುವಂಥ ಶಬ್ದ ಆಗಿದೆ. ಇನ್ನು 25ನೇ ಪ್ರಶ್ನೆ, ವ್ಯಾನ್ ಯು ಗ್ರೇಟರ್ ಹೈಯರ್ ಆಫೀಷಿಯಲ್ಸ್ ಸಚ್ ಆಸ್ ಅ ಟೀಚರ್ ಇರ್ಬೋದು, ಇನ್ಸ್ಟ್ರಕ್ಟರ್ ಇರ್ಬೋದು, ಸೂಪರ್ವೈಸರ್ ಇರ್ಬೋದು, ನಿಮಗಿಂತ ಮೇಲಿನವರು, ನೀವು ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಶಿಕ್ಷಕರ ಜೊತೆ, ನೀವು ಒಬ್ಬ ಅವರಿಂದ ಇನ್ಸ್ಟ್ರಕ್ಷನ್ ಪಡೆಯುವಂಥ ವ್ಯಕ್ತಿಯಾಗಿದ್ದರೆ ನಿಮ್ಮ ಇನ್ಸ್ಟ್ರಕ್ಟರ್ ಜೊತೆ, ಅಥವಾ ನೀವೊಬ್ಬ ಕೆಳಗಿನ ಕಾರ್ಮಿಕರ ನಿಮ್ಮ ಸೂಪರ್ವೈಸರ್ ಜೊತೆ ಫಸ್ಟ್ ಹೆಂಗೆ ಮಾತಾಡ್ತೀರಿ? ಹಲೋ ಅಂತೀರೋ, ಹಾಯ್ ಅಂತೀರೋ, ಗುಡ್ ಮಾರ್ನಿಂಗ್ ಅಂತೀರೋ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಗುಡ್ ಮಾರ್ನಿಂಗ್ ಅನ್ಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಶಿಕ್ಷಕರಿಗೆ ಮೆಸೇಜ್ ಹಾಕ್ಬೇಕಾದ್ರೆ ಹಲೋ ಅಂತ ಹಾಕಬಾರ್ದು, ಹಾಯ್ ಅಂತ ಹಾಕಬಾರ್ದು, ಗುಡ್ ಮಾರ್ನಿಂಗ್ ಸರ್, ಗುಡ್ ಆಫ್ಟರ್ನೂನ್ ಸರ್ ಅಂತ ಹಾಕ್ರಿ ಅಂತ ಹೇಳಿ ನಾನು ಹೇಳ್ತಿರ್ತೀನಿ. ಇದರ ಅರ್ಥ ಇಷ್ಟೇ, ನಿಮ್ಮ ವಯಸ್ಸಿನಲ್ಲಿ ಸರಿಸಮಾನರಿಗೆ ಮಾತ್ರ ನೀವು ಹಲೋ ಮತ್ತು ಹಾಯನ್ನು ಬಳಸಬೇಕು. ನಿಮಗಿಂತ ಮೇಲಿನವ್ರ ಜೊತೆ ಯಾರ್ದ ಜೊತೆ ಮಾತಾಡಬೇಕಾದ್ರೂ ಕೂಡ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನೇ ಅದಕ್ಕೆ ಸೂಕ್ತವಾದಂಥ ಶಬ್ದ. ಇನ್ನು ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಈಸ್ ಅ ಸೈಲೆಂಟ್ ಲೆಟರ್ ಇನ್ ದ ವರ್ಡ್? ಆನ್ಸರ್ ಅನ್ನೋದು ಒಂದು ಶಬ್ದ ಐತಿ. ಇದರೊಳಗೆ ಎ ಸೈಲೆಂಟ್ ಆಗುತ್ತೋ, ಎನ್ ಸೈಲೆಂಟ್ ಆಗುತ್ತೋ, ಎಸ್ಸೋ, ಡಬ್ಲ್ಯೂನೋ, ಈನೋ, ಆರೋ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಡಬ್ಲು ಅನ್ನೋದಕ್ಕೆ ನೋಡ್ರಿ, ಡಬ್ಲು ಅನ್ನೋಂಥ ಡಬ್ಲುದ ಇದು ಏನು? ಅನ್ನೋದು ಎಲ್ಲೇ ಐತಿಲ್ಲ, ಆನ್ಸರ್ ಅನ್ನೋದು ಏನಾಗೈತಿ? ಇಲ್ಲಿ ಸೈಲೆಂಟ್ ಆಗೈತಿ. ಹೀಗಾಗಿ ಸೈಲೆಂಟ್ ಯಾವುದು ಅಂತ ಕೇಳ್ಯಾರ? ಆಪ್ಷನ್ ಡಿ ಅಂತ ಹೇಳಿ ಬರೀಬೇಕು. ಇನ್ನು 27ನೇ ಪ್ರಶ್ನೆ, ವಿಚ್ ಒನ್ ಈಸ್ ದ ಡೂಸ್ ಆಫ್ ಡಿಸ್ಕಷನ್ ಇಟಿಕ್ವಿಟ್ಸ್ ಅಂತ ಕೇಳ್ಯಾರ. ಇಲ್ಲೇ ಡಿಸ್ಕಷನ್ ಸಂದರ್ಭದೊಳಗೆ ನೀವು ಮಾಡಬೇಕಾದಂಥ ಭಾಳ ನೀವು ಒಬ್ಬ ಒಳ್ಳೆಯ ಡಿಸ್ಕಷನ್, ಈಗ ಗ್ರೂಪ್ ಡಿಸ್ಕಷನ್ ಅಂತ ಕೊಡ್ತಾರೆ ನಿಮ್ಗೆ. ಎಲ್ಲ ಹೊತ್ತಿನಾಗೂ ಇಂಟರ್ವ್ಯೂ ತೊಗೊಳಂಗಿಲ್ಲ. ಕೆಲವೊಂದು ಸಲ ಏನು ಮಾಡ್ತಾರಪ್ಪ ಅಂತಂದ್ರೆ, ಇಂಟರ್ವ್ಯೂಗೆ ಬಂದಂಥವ್ರನ್ನ 8 ಮಂದಿನ, 6 ಮಂದಿನ, 10 ಮಂದಿನ ಒಂದೊಂದು ಗ್ರೂಪ್ ಮಾಡಿ ನಿಮ್ಮನ್ನು ಯಾವುದೋ ಒಂದು ಟಾಪಿಕ್ ಕೊಟ್ಟು ಅಲ್ಲೇ ಗ್ರೂಪ್ ಡಿಸ್ಕಷನಿಗೆ ಬಿಡ್ತಾರೆ. ಆ ಇಂಟರ್ವ್ಯೂ ತೊಗೋಬೇಕಾದಂಥ ವ್ಯಕ್ತಿಗಳು ನೀವು ಈ ಗ್ರೂಪ್ ಡಿಸ್ಕಷನ್ನೊಳಗೆ ನೀವು ಹೇಗೆ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊತೀರಿ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ತಿರ್ತಾರೆ. ಅದ್ರ ಮೇಲಿಂದ ನೀವು ಸೆಲೆಕ್ಷನ್ ಹಾಕಿರಿ. ಅಂಥ ಸಂದರ್ಭದೊಳಗೆ ನೀವು ಮಾಡಬೇಕಾದಂಥ
ಭಾಳ ಮುಖ್ಯವಾದ ಕೆಲಸ ಏನಂದ್ರೆ ಒಂದೇದು ಲೂಸ್ ಯುವರ್ ಟೆಂಪರ್, ಸಿಟ್ ಮಾಡೋದು ಅಲ್ಲ. ಅದ್ರ ಜೊತೆಗೆ ಅನಗತ್ಯವಾದ ವಿಷಯಗಳ ಬಗ್ಗೆ, ಇರ್ರಿಲಿವೆಂಟ್ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಅದು ತಪ್ಪು. ಆಮೇಲೆ ರೂಡ್ ಲ್ಯಾಂಗ್ವೇಜನ್ನು ಬಳಸೋದು ಅದು ತಪ್ಪು. ನೀವು ಮಾಡಬೇಕಾದದ್ದು ಗ್ರೂಪ್ ಡಿಸ್ಕಷನ್ ಒಳಗೆ ನೀವು ಫಾಲೋ ಮಾಡಬೇಕಾದ ಭಾಳ ಮುಖ್ಯವಾದ ವಿಷಯ ಏನಂದ್ರೆ ಲಿಸನ್ ಟು ಅದರ್ಸ್. ಹೌದಾ, ಭಗವಂತ ನಮಗೆ 2 ಕಿವಿ ಕೊಟ್ಟಾನ, 1 ಬಾಯಿ ಕೊಟ್ಟಾನ. ಎದಕ್ಕಂದ್ರೆ ಬೇರೆಯವರು ಮಾತಾಡೋದನ್ನು ಮೊದಲು ನಾವೇನು ಮಾಡಬೇಕು, ಕೇಳಿಸ್ಕೋಬೇಕು. ಸರಿಯಾದ ಉತ್ತರ ಏನು? ಲಿಸನ್ ಟು ಅದರ್ಸ್. ಯಾರು ಬೆಸ್ಟ್ ಲಿಸನರ್ ಆಗಿರ್ತಾನೋ ಅವನು ಮುಂದೆ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಆಗ್ತಾನೆ. ಹೌದಾ, ಬರೀ ತಂದ ಹೇಳವಿದ್ದಂದ್ರೆ ಅವ ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಅನಿಸ್ಕೊಳೋದಿಲ್ಲ. ಹೀಗಾಗಿ ಇಲ್ಲಿ ಮಾಡಬೇಕಾದ ಗ್ರೂಪ್ ಡಿಸ್ಕಷನ್ ಒಳಗೆ ನೀವು ಮಾಡಬೇಕಾದ ಮುಖ್ಯವಾದ ಕೆಲಸ ಏನಂದ್ರೆ ಲಿಸನ್ ಟು ಅದರ್ಸ್. ಇನ್ನು 28ನೇ ಪ್ರಶ್ನೆಗೆ ಹೋಗೋದಾದ್ರೆ, ಈ ಗ್ರೂಪ್ ಡಿಸ್ಕಷನ್ ಸಂದರ್ಭದೊಳಗೆ ಯಾವುದನ್ನು ಮಾಡಬಾರ್ದು ಅಂತ ಕೇಳ್ಯಾರ. ಹೌದಾ, ಅಲ್ಲಿ ಗ್ರೂಪ್ ಡಿಸ್ಕಷನ್ ಅಂದ್ರೆ ಓಪನ್ ಮೈಂಡೆಡ್, ಯಾವುದನ್ನು ಮಾಡಬಾರ್ದು, ನೆಗೆಟಿವ್ ಇದು, ಯಾವುದನ್ನು ಮಾಡಬಾರ್ದು ಅಂತ ಕೇಳ್ಯಾರ. ಅಲ್ಲಿ ಓಪನ್ ಮೈಂಡೆಡ್ ಆಗಿರಬೇಕು, ಸರಿ. ಮಿತವಾದ ಧ್ವನಿ, ನಿಮ್ಮ ಮಾಡ್ರೇಟ್ ಟೋನ್ ಆಗಿರಬೇಕು. ಅತಿ ಜೋರು ಮಾತಾಡಬಾರ್ದು, ಅತಿ ಮತ್ತೊಬ್ರಿಗೆ ಕೇಳಾರ್ದಂಗೆ ಅದು ಕರೆಕ್ಟ್ ಐತಿ. ಬೇರೆಯವ್ರು ಹೇಳೋದನ್ನು ಕೇಳಿಸ್ಬೇಕು, ಅದು ಕರೆಕ್ಟ್ ಐತಿ. ಯಾವುದನ್ನು ಮಾಡಬಾರ್ದಂದ್ರೆ ಆರ್ಗ್ಯೂ ಅನ್ನೆಸೆಸರಿ, ಅಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕಾದ ಅವಶ್ಯಕತೆನೇ ಇರೋದಿಲ್ಲ. ಆ ಸಬ್ಜೆಕ್ಟ್ ಅಷ್ಟು ಮುಖ್ಯವಾದದ್ದು ಇರೋದಿಲ್ಲ. ಸುಮ್ಮನೆ ಆ ವಿಷಯವನ್ನು ಜಕ್ಕೆ ಹಿಡ್ಕೊಂತ ಕುಂದಿರ್ತೀರಲ್ಲ, ಈ ಕೆಲಸವನ್ನು ಗ್ರೂಪ್ ಡಿಸ್ಕಷನ್ನಾಗಿ ಮಾಡಬಾರ್ದು. ಹೀಗಾಗಿ ಯಾವುದನ್ನು ಮಾಡಬಾರ್ದು ಅಂತ ಕೇಳ್ಯಾರ. ಸರಿಯಾದ ಉತ್ತರ ಆರ್ಗ್ಯೂ ಅನ್ನೆಸೆಸರಿ ಅಂಥೇಳಿ. ಇನ್ನು 29ನೇ ಪ್ರಶ್ನೆ, ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ನಮ್ಮ ವಿಡಿಯೋ ಲೈಕ್ ಆದ್ರೆ ಕೂಡಲೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾನು ITIದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸನ್ನು ಪಾಠ ಮಾಡಿರುವಂಥ ಅನುಭವ ಇರೋದರಿಂದ, ಹೌದಾ, ಹೈಸ್ಕೂಲ್ಸ್ನಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿರೋದ್ರಿಂದ ನಿಮಗೆ ಉಪಯುಕ್ತವಾಗುವಂಥ ವಿಡಿಯೋಗಳು ಇಲ್ಲಿ ಲಭ್ಯ ಆಗೋದ್ರಿಂದ ಕೂಡಲೇ ನಮ್ಮನ್ನು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ, 29ನೇ ಪ್ರಶ್ನೆ, ವಿಚ್ ಒನ್ ಈಸ್ ಅ ಬ್ರೇನ್ ಆಫ್ ಅ ಕಂಪ್ಯೂಟರ್? ಯಾವುದನ್ನು ಕಂಪ್ಯೂಟರ್ನ ಬ್ರೇನ್ ಅಂತ ಕರೀತಾರೆ ಅಂತ ನಿಮಗೆಲ್ಲ ಭಾಳ ಸುಲಭವಾದ ಪ್ರಶ್ನೆ. ಇದು ನಿಮಗೆ ಗೊತ್ತಿದ್ದದ CPU ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 30ನೇ ಪ್ರಶ್ನೆ, ವಿಚ್ ಒನ್ ಈಸ್ ಅ ಕಾರ್ಡಿನಲ್ ನಂಬರ್ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A ಅಂತ ಬರೀಬೇಕು. B ಮತ್ತು C ಆಪ್ಷನ್ಗಳು ಮುಂದೆ ಬಂದಾವು, ಕೆಳಗೆ ಬರೋದ್ರ ಬದಲು ಸ್ವಲ್ಪ ಮುಂದೆ ಬಂದಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A ಅಂತ ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 31ನೇ ಪ್ರಶ್ನೆ ಕೂಡ ಕಾರ್ಡಿನಲ್ ನಂಬರ್ಗೆ ಸಂಬಂಧಪಟ್ಟಿದ್ದಿದೆ. ಈ ಕೆಳಗಿನ 4ರಲ್ಲಿ ಇವೆಲ್ಲ 3 ರೋಮನ್ ಅಂಕಿ ಅದಾವಲ್ಲ, ಕಾರ್ಡಿನಲ್ ನಂಬರ್ ಯಾವುದು ಅಂತ ಕೇಳ್ಯಾರ. ಆಪ್ಷನ್ D ಅಂಥೇಳಿ ಬರೆದುಬಿಟ್ರೆ ಮುಗಿದು ಹೋಯ್ತು. 31ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ. 32ನೇ ಪ್ರಶ್ನೆ ಕೂಡ ಅದೇ ರೀತಿಯಾಗಿದೆ. ಅಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಾರ. ಅಲ್ಲಿ ಸರಿಯಾದ ಉತ್ತರ ಆಪ್ಷನ್ D ಅಂಥೇಳಿ ನೀವು ಬರಿಬೇಕು. 33ನೇ ಪ್ರಶ್ನೆ, ವಿಚ್ ಒನ್ ಈಸ್ ಅ ಕಾರ್ಡಿನಲ್ ನಂಬರ್ ಅಂತ ಕೇಳ್ಯಾರ. ಅಲ್ಲಿ 1, 5, 8, 2 ಅಂತ ಕೊಟ್ಟಾರ. ಅದಕ್ಕೆ ಸರಿಯಾದ ಉತ್ತರ 1 ಅಂತ ಹೇಳಿ ನೀವು ಬರೆದುಬಿಟ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 34ನೇ ಪ್ರಶ್ನೆಗೆ ಬರೋದಾದ್ರೆ ಅಲ್ಲಿ 4 ರೀತಿಯ ಸೆಂಟೆನ್ಸ್ಗಳನ್ನು ಕೊಟ್ಟಾರ. ಅದರೊಳಗೆ ಎಕ್ಸ್ಕ್ಲೇಮೇಟ್ರಿ, ಎಲ್ಲದಕ್ಕೂ ಎಕ್ಸ್ಕ್ಲೇಮೇಟ್ರಿ ಸಿಂಬಲ್ ಹಾಕ್ಯಾರ. ಆದ್ರೆ ನೀವು ಆ ಎಕ್ಸ್ಕ್ಲೇಮೇಟ್ರಿ ಸಿಂಬಲ್ ಹಾಕ್ಯಾರ ಅಂದ ಮಾತ್ರಕ್ಕೆ ಅದನ್ನು ಚಾಯ್ಸ್ ಮಾಡ್ಬೇಕಂತಲ್ಲ, ನಿಮ್ಮ ಒಂದು ಜಾಣತನವನ್ನು ಇಲ್ಲಿ ನೀವು ಪ್ರದರ್ಶನ ಮಾಡಬೇಕು. ಇಲ್ಲಿ ವಿಚ್ ಒನ್ ಈಸ್ ಅನ್ ಎಕ್ಸ್ಕ್ಲೇಮೇಟ್ರಿ ಸೆಂಟೆನ್ಸ್ ಅಂತ ಕೇಳ್ಯಾರ. ವಾಟ್ ಅ ಬ್ಯೂಟಿಫುಲ್ ಹೌಸ್ ಇಟ್ ಈಸ್, ಅಥವಾ ಇಟ್ ಈಸ್ ಅ ಬ್ಯೂಟಿಫುಲ್ ಹೌಸ್, ಇಟ್ ಈಸ್ ಅ ಬ್ಯೂಟಿಫುಲ್ ಹೌಸ್, ಈಸ್ ಇಟ್ ಅ ಬ್ಯೂಟಿಫುಲ್ ಹೌಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಟ್ ಈಸ್ ಅ ಬ್ಯೂಟಿಫುಲ್ ಹೌಸ್ ಅಫರ್ಮೇಟಿವ್ ಸೆಂಟೆನ್ಸ್. ಯುವರ್ ಹೌಸ್ ಈಸ್ ಬ್ಯೂಟಿಫುಲ್, ಇದು ಅಫರ್ಮೇಟಿವ್ ಸೆಂಟೆನ್ಸ್. ವಾಟ್ ಅ ಬ್ಯೂಟಿಫುಲ್ ಹೌಸ್ ಇಟ್ ಈಸ್, ಆಗಲ್ಲ ನಾನು ಇಂಟ್ರಜೆಕ್ಷನ್ ಹೇಳೋ ಹೊತ್ತಿನಾಗ ಹೇಳಿದೆ ನಾನು ವಾಟ್ ಅ ಬ್ಯೂಟಿಫುಲ್ ಸೀನ್ ಇಟ್ ಈಸ್ ಅಂತ ಹೇಳಿದ್ನಲ್ಲ, ಅದೇ ಥರದ ಪ್ರಶ್ನೆಗಳು ಇಲ್ಲೈತಿ. ಹೀಗಾಗಿ ವಾಟ್ ಅ ಬ್ಯೂಟಿಫುಲ್ ಹೌಸ್ ಇಟ್ ಈಸ್ ಅನ್ನೋದು ಎಕ್ಸ್ಕ್ಲಮೇಷನ್ ಮಾರ್ಕ್ನಿಂದ ಕೊನೆಗೊಂಡತ್ತಲ್ಲ, ಹೀಗಾಗಿ A ಈಸ್ ಎ ರೈಟ್ ಆನ್ಸರ್. 35ನೇ ಪ್ರಶ್ನೆಗೆ ಹೋಗೋದಾದ್ರೆ, ವಿಚ್ ಒನ್ ಈಸ್ ಇನ್ ಆ್ಯಕ್ಟಿವ್ ವಾಯ್ಸ್? ಇಲ್ಲಿ 4 ವಾಕ್ಯಗಳು ಅದಾವು. ಅದರೊಳಗೆ ಆ್ಯಕ್ಟಿವ್ ವಾಯ್ಸ್ ಯಾವುದು ಅಂತ ಕೇಳ್ಯಾರ. ರಾಮ್ ಹ್ಯಾಸ್ ಪಾಸ್ಡ್ ದ ಎಕ್ಸಾಮು, ದ ಬಾಲ್ ವಾಸ್ ಕಾಟ್ ಬೈ ಹಿಮ್. ಹೌದಾ, ಬೈ ಬಂದವಪ್ಪ ಅಂತಂದ್ರೆ ಅವು ಪ್ರಿಪೋಸಿಷನ್ ಬೈ ಬಳಸ್ಯಾರಪ್ಪ ಅಂದ್ರೆ ಅವು ಎಲ್ಲ ಪ್ಯಾಸಿವ್ ವಾಯ್ಸ್ನಾಗ ಇರ್ತಾವೆ ಅಂತ ತಿಳ್ಕೊಂಬಿಡ್ಬೇಕು. ಯಾಕಂದ್ರೆ ಬೈ ಅನ್ನುವಂಥ ಪ್ರಿಪೋಸಿಷನ್ ಬರೋದು ಪ್ಯಾಸಿವ್ ವಾಯ್ಸ್ನಾಗ. ಹೀಗಾಗಿ ಯಾವ್ಯಾವ ಬೈ ಬಂದವು ಅವೆಲ್ಲ ಅಲ್ಲ ಅಂತ ತಿಳ್ಕೊಂಡು ಗಪ್ಪನ ನೀವು ಬೈ ಇರಲಾರ್ದಂಥ ವಾಕ್ಯ ಯಾವುದು ಅನ್ನೋದನ್ನು ನೋಡಬೇಕು. ಅದು ನೋಡಿಕೊಂಡು ವಿಚ್ ಒನ್ ಈಸ್ ಇನ್ ಆ್ಯಕ್ಟಿವ್ ವಾಯ್ಸ್? ವಿ ವೇರ್ ಡ್ರೈವನ್ ಹೋಮ್ ಬೈ ಡ್ಯಾಡ್.
ಆಪ್ಷನ್ ಡಿ ಅಲ್ಲಿ ಬೈ ಇದ್ದರೂ ಕೂಡ ನಾವೇನು ಮಾಡ್ತೀವಿ ಅದನ್ನು ಬರೀ ಬೈ ಅನ್ನೋದನ್ನು ಒಂದೇ ನೋಡೋಂಗಿಲ್ಲ. ಇಲ್ಲೇ ರಾಮ್ ಹ್ಯಾಸ್ ಪಾಸ್ಡ್ ದ ಎಕ್ಸಾಮಿನೇಷನ್ ಅದು ಅಲ್ಲ, ದ ಬಾಲ್ ವಾಸ್ ಕಾಟ್ ಬೈ ಹಿಮ್, ಸ್ವಲ್ಪ ಕನ್ಫ್ಯೂಷನ್ ಇದೆ. ಆದರೂ ಇಲ್ಲಿ ಆಪ್ಷನ್ ಡಿ ಅನ್ನೋದನ್ನು ಚಾಯ್ಸ್ ಮಾಡ್ಕೊರಿ, ನಾನು ಮತ್ತೆ ಆಮೇಲೆ ನಿಮಗೆ ತಿಳಿಸ್ತೇನೆ. 36ನೇ ಪ್ರಶ್ನೆ, ವಿಚ್ ಒನ್ ಈಸ್ ಇನ್ ಪ್ಯಾಸಿವ್ ವಾಯ್ಸ್? ನೋಡ್ರಿ, ಮೋಹನ್ ಈಸ್ ಪೇಂಟಿಂಗ್ ಅ ಹೌಸ್, ಶಿ ವಾಸ್ ರೀಡಿಂಗ್ ಅ ಬುಕ್. ಇದು ಒಂದನೇದ್ದು ಕಂಟಿನ್ಯೂಸ್ ಟೆನ್ಸ್ ಐತಿ, ಎರಡನೇದ್ದು ಪಾಸ್ಟ್ ಕಂಟಿನ್ಯೂಸ್ ಐತಿ. ಹರ್ ಬರ್ತ್ಡೇ ವಾಸ್ ಸೆಲೆಬ್ರೇಟೆಡ್ ಬೈ ಎಸ್, ಇದು ಸರಿಯಾದ ಉತ್ತರ, ಪ್ರಿಪೋಸಿಷನ್ ಬೈ ಐತಿ. ಹೀಗಾಗಿ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. 37ನೇ ಪ್ರಶ್ನೆಗೆ ಹೋಗೋದಾದ್ರೆ, ವಿಚ್ ಒನ್ ಈಸ್ ನಾಟ್ ಅ ಕಂಜಂಕ್ಷನ್? ಯಾವುದು ಕಂಜಂಕ್ಷನ್ ಆಗಿ ಬಳಸಲ್ಪಡುವುದಿಲ್ಲ, ಆ್ಯಂಡ್ ಆಗುತ್ತೆ ಆರ್. ನೋಡ್ರಿ, ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳ ಕಂಜಂಕ್ಷನ್ಗಳಲ್ಲಿ 2 ವಿಧ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂಥೇಳಿ. ನಿಮ್ಮನ್ನೇನು ಅದು ಯಾವುದು ಕೋಆರ್ಡಿನೇಟಿಂಗ್ ಯಾವುದು ಸಬಾರ್ಡಿನೇಟಿಂಗ್ ಯಾವುದು ಅಂತ ಕೇಳೋದಲ್ಲ, ಒಟ್ಟು ನಿಮ್ಗೆ ಕಂಜಂಕ್ಷನ್ಗಳ ಬಗ್ಗೆ ಮಾಹಿತಿ ಇದ್ದುಬಿಟ್ರೆ ಸಾಕು. ಇಲ್ಲಿ ಆನ್ ಅನ್ನೋದು ಏನೈತಲ್ಲ ಅದು ಕಂಜಂಕ್ಷನ್ ಅಲ್ಲ, ಪ್ರಿಪೋಸಿಷನ್ ಆಗಿ ಬಳಕೆ ಆಗುತ್ತೆ, ಅದ್ರ ಕಂಜಂಕ್ಷನ್ ಆಗಿ ಬಳಕೆ ಆಗೋದಿಲ್ಲ. ಹೀಗಾಗಿ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ 38ನೇ ಪ್ರಶ್ನೆಗೆ ಹೋಗೋದಾದ್ರೆ, ವಿಚ್ ಒನ್ ಈಸ್ ನಾಟ್ ಅ ಬೆನಿಫಿಟ್ ಆಫ್ ದ ರೋಲ್ ಅಂತ, ರೋಲ್ ಪ್ಲೇಯಿಂಗ್ ಅಂತ ಕೇಳ್ಯಾರ. ಬಿಲ್ಡ್ಸ್ ಕಾನ್ಫಿಡೆನ್ಸ್, ಡೆವಲಪ್ಸ್ ಲಿಸನಿಂಗ್ ಸ್ಕಿಲ್, ಡೆವಲಪ್ಸ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಡೆವಲಪ್ಸ್ ಬೋರ್ಡಮ್. ಯಾವುದು ವಿಚ್ ಒನ್ ಈಸ್ ನಾಟ್ ಬೆನಿಫಿಟ್ ಆಫ್ ದ ಈಗ ರೋಲ್ ಪ್ಲೇಯಿಂಗ್ ಮಾಡುವಂಥ ಸಂದರ್ಭದೊಳಗೆ ಎಲ್ಲವೂ ನಿಮಗೆ ಅಂದ್ರೆ ಕಾನ್ಫಿಡೆನ್ಸನ್ನು ಬೆಳೆಸ್ಕೊಳೋದು ನಿಮಗೆ ಲಾಭ ತಂದು ಕೊಡ್ತೈತಿ, ಲಿಸ್ನಿಂಗ್ ಸ್ಕಿಲ್ಲನ್ನು ಬೆಳೆಸ್ಕೊಂಡ್ರೂ ನಿಮಗೆ ಅದರಿಂದ ಒಳ್ಳೆಯದಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಕಲ್ತ್ರೂ ನಿಮಗೆ ಅದರಿಂದ ಒಳ್ಳೆಯದಾಗುತ್ತೆ, ಬೋರ್ಡಮನ್ನು ಬೆಳೆಸ್ಕೊಂಡ್ರೆ ಅದರಿಂದ ನಿಮಗೆ ಯಾವುದು ಉಪಯೋಗ ಆಗಲ್ಲ. ಅದಕ್ಕೆ ಆಪ್ಷನ್ ಡಿ, ಯಾವುದು ಬೆನಿಫಿಟ್ ಆಗಲಾರದ್ದು ಅಂತ ಕೇಳ್ಯಾರ. ಬೆನಿಫಿಟ್ ಆಗಲಾರದ್ದು ಯಾವುದು ಅಂದ್ರೆ ಡೆವಲಪ್ಸ್ ಬೋರ್ಡಮ್ ಅಂತ ಬರೆದುಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 39ನೇ ಪ್ರಶ್ನೆಗೆ ಹೋಗೋದಾದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅ ಗುಡ್ ಆಫೀಸ್ ಎಟಿಕ್ವೇಟ್? ಒಂದು ಆಫೀಸ್ನಲ್ಲಿ ಕಂಡುಬರುವಂಥ ಒಂದು ಉತ್ತಮವಾದಂಥ ಎಟಿಕ್ವೇಟ್ ಏನಪ್ಪ ಅಂತಂದ್ರೆ, ಒನ್ ಶುಡ್ ಡ್ರೆಸ್ ಫಾರ್ಮಲಿ. ಇದು ಒನ್ ಶುಡ್ ನಾಟ್ ಬಿ ಪಂಕ್ಚುಯೇಟ್ ಅಲ್ಲ, ಒನ್ ಶುಡ್ ಹ್ಯಾವ್ ಫ್ಯಾನ್ಸಿ ಮೊಬೈಲ್ ಅದು ಅಲ್ಲ, ಫ್ಯಾನ್ಸಿ ಮೊಬೈಲ್ ರಿಂಗ್ನಿಂದ ಆಫೀಸ್ಗೆ ಆಗಬೇಕಾದದ್ದು ಏನೂ ಇಲ್ಲ. ಯಾವಾಗಲೂ ಒನ್ ಶುಡ್ ಲಿಟರ್ ಒನ್ ವರ್ಕ್ ಪ್ಲೇಸ್ ಅದು ಅಲ್ಲ. ಆಪ್ಷನ್ ಎ, ಒನ್ ಶುಡ್ ಡ್ರೆಸ್ ಫಾರ್ಮಲಿ. ಅತಿ ಇದೂ ಆಗಿರಬಾರ್ದು, ಅತಿ ಆಡು ಅನ್ನಿಸ್ಬಾರ್ದು, ಯಾವಾಗಲೂ ಡ್ರೆಸ್ಸಿಂಗ್ ಹೆಂಗಿರ್ಬೇಕಂದ್ರೆ ಫಾರ್ಮಲ್ ಆಗಿ ಇರಬೇಕು. ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಅದೇ ರೀತಿ 40ನೇ ಪ್ರಶ್ನೆಗೆ ಕೊನೆಯ ಪ್ರಶ್ನೆ, ವರ್ಡ್ ದ್ಯಾಟ್ ಇಸ್ ಪ್ರೊನೌನ್ಸ್ಡ್ ದ ಸೇಮ್ ಆ್ಯಸ್ ಅನದರ್ ವರ್ಡ್. ಅಂದ್ರೆ ಇಲ್ಲಿ ಒಂದು ಶಬ್ದ ಇರ್ತೈತಿ, ಪ್ರೊನೌನ್ಸಿಯೇಷನ್ ಸೇಮ್ ಇರ್ತೈತಿ, ಅದರ ಮೀನಿಂಗ್ ಮಾತ್ರ ಚೇಂಜ್ ಇರ್ತೈತಿ. ಅಂಥದಕ್ಕೆ ನಾವು ಏನಂತ ಕರಿತೀವಿ? ಈಗ ಉದಾಹರಣೆಗೆ ಇಂಥವು ಅನೇಕ ಇಂಗ್ಲೀಷ್ನೊಳಗೆ ನೈಟ್, KNIGHT ನೈಟ್ ಅಂದ್ರೆ ಸರದಾರ, NIGHT ನೈಟ್ ಅಂದ್ರೆ ರಾತ್ರಿ, STORY ಸ್ಟೋರಿ ಅಂದ್ರೆ ಕತಿ, STOREY ಸ್ಟೋರಿ ಅಂದ್ರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತಿರಲ್ಲ ನೀವು, ಅಂದ್ರೆ ಅಂತಸ್ತು ಅನ್ನುವಂಥ ಅರ್ಥ. ಅದೇ ರೀತಿ ROAD ರೋಡ್ ಅಂದ್ರೆ ರಸ್ತೆ, RODE ರೋಡ್ ಅಂದ್ರೆ ರೈಡ್ದು ಪಾಸ್ಟ್ ಟೆನ್ಸ್, ಸವಾರಿ ಮಾಡಿದ್ದನು ಅನ್ನುವಂಥ ಅರ್ಥ. ಈ ಥರದ ಶಬ್ದಗಳು ಏನು ಬರ್ತಾವಲ್ಲ, ಇವು ಸ್ಪೆಲ್ಲಿಂಗ್ ಬೇರೆ ಇರ್ತಾವೆ, ಆದ್ರೆ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತೈತಿ. ಪ್ರೊನೌನ್ಸಿಯೇಷನ್ ಸೇಮ್ ಇದ್ದು ಸ್ಪೆಲ್ಲಿಂಗ್ ಬೇರೆ ಮೀನಿಂಗ್ ಬೇರೆ ಇದ್ರೆ ಅವುಗಳಿಗೆ ಏನಂತ ಕರೀತಾರೆ ಅಂದ್ರೆ ಹೋಮೋಫೋನ್ ಅಂತ ಕರೀತಾರೆ. ಹೀಗೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ವಿಡಿಯೋಗಳನ್ನು ಈ ಇಂಗ್ಲೀಷ್ ಲಿಟ್ರೇಸಿಗೆ ಸಂಬಂಧಪಟ್ಟಂತೆ ನಾವು ಮಾಡೋರಿದ್ದೀವಿ. ಹೀಗಾಗಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮಗೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾ, ಈ ಒಂದು ವಿಡಿಯೋವನ್ನು ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.